ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಕಳೆದ ಸಂಚಿಕೆಯಲ್ಲಿ ನಾವು ಸಾವಿನ ಆಚೆಯ ಪಯಣದ ಕುರಿತಾಗಿ ನೋಡ್ತಾ ಬಂದಿದ್ದೇವೆ. ವೈಜ್ಞಾನಿಕವಾಗಿ ಸಾವು ಘಟಿಸಿದ ನಂತರ ಈ ದೇಹಕ್ಕೆ ಆಗುವಂತಹ ಪರಿಣಾಮಗಳನ್ನು ನೋಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಆ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ, ಈ ದೇಹಕ್ಕೆ ಒದಗಿಸಿರುವಂತಹ ರಾಸಾಯನಿಕ ಮೂಲಭೂತ ಕಣಗಳು ಎಲ್ಲಿಂದ ಬಂದವು, ಆ ಕಣಗಳು ಈ ವಿಶ್ವದ ಬೇರೆ ಬೇರೆ ರೂಪಾಂತರಗಳಿಂದ ಬಂದಂತಹ ಕಣಗಳು ಈ ದೇಹಕ್ಕೆ ಸಾವು ಬಂದ ನಂತರ ಯಾವ ಕಣಗಳು ಹೇಳಿದೆ. ಕಳೆದ ಇದರೊಳಗಡೆ 7 ಆಕ್ಟಿಲಿನಿಯಮ್ ಅಂದರೆ 7ರ ನಂತರ 7 × 10⁻27 ಪರಮಾಣುಗಳಿಂದ ಉಂಟಾಗಿರುವಂಥ ಈ ದೇಹ, ಪ್ರತಿ ಒಂದು ಪರಮಾಣು ಸಹ ಯಾವುದೇ ನಾಶ ಹೊಂದುವುದಿಲ್ಲ. ಎಲ್ಲ ಪರಮಾಣುಗಳು ಈ ಜಗತ್ತಿನಲ್ಲಿ, ಈ ವಿಶ್ವದಲ್ಲಿ ರೂಪಾಂತರ ಹೊಂದಿ ಪುನಃ ಅಸ್ತಿತ್ವದಲ್ಲಿರುತ್ತವೆ. ಹಾಗಾದರೆ ಈ ಪರಮಾಣುಗಳು ಈ ದೇಹವನ್ನು ಪ್ರವೇಶಿಸಬೇಕಾದರೆ ಯಾವ ಮೂಲದಿಂದ ಬಂದು ಅವು ಈ ಒಂದು ಆಕಾರವನ್ನು, ದೇಹದ ಆಕಾರವನ್ನು ತಾಳಿದವು ಅನ್ನೋದನ್ನು ಸ್ವಲ್ಪ ನೋಡೋಣ. ಈ ದೇಹಕ್ಕೆ ಬೇಕಾಗಿರುವಂತಹ ಈ ಮೂಲ ಕಣಗಳು, ಪರಮಾಣು ಅಂತೇಳಿ ನಾವು ಕರೆಯೋದಾದರೆ, ಇವುಗಳಿಗೆ ಪ್ಯಾಸಿವ್ ಆಗಿರುವಂಥ ಸ್ಥಿತಿಯೊಳಗಿರುವಂಥ ಈ ಕಣಗಳನ್ನು ಚೇತನ ರೂಪಕ್ಕೆ ತರಬೇಕಾದರೆ ನಮ್ಮ ದೇಹದಲ್ಲಿರುವಂತಹ ATP ಕಣಗಳು ರೀಜನರೇಟ್ ಆಗಿ ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡಿ, ಆ ಶಕ್ತಿಯ ಸಹಾಯದಿಂದ ಈ ದೇಹ ಚಲಿಸ್ತಾ ಇತ್ತಪ್ಪ ಅಂದ್ರೆ ಅದು ಜೀವಂತ ದೇಹ, ಜೀವವಿದೆ ಅಂತ ನಾವು ಕರಿತೀವಿ. ಯಾವಾಗ ಈ ಶಕ್ತಿಯ ಉತ್ಪಾದನೆ ನಿಂತು ಹೋಗುತ್ತಲ್ಲ, ಆವಾಗ ಇದಕ್ಕೆ ನಾವು ಮರಣಿಸಿದ ದೇಹ ಅಥವಾ ಅದು ಮೃತ ಶರೀರ ಅಂತ ಕರಿತೀವಿ. ಈ ರೀತಿಯಾದಂತಹ ಈ ದೇಹದಲ್ಲಿ ನಿರಂತರವಾದಂಥ ಜೀವಕ್ರಿಯೆ ಇದ್ದರೆ ಮಾತ್ರ ಅದು ಜೀವಂತ. ಈ ಜೀವನದ ಪ್ರಕ್ರಿಯೆಯೊಳಗೆ ಈ 7 ಆಕ್ಟಾಲಿನ್ದಷ್ಟಿರುವಂಥ ಕಣಗಳು ಪ್ರತಿ ಕ್ಷಣ ದೇಹದಿಂದ ಹೊರ ಹೋಗ್ತಾವು, ಮತ್ತು ದೇಹದಲ್ಲಿ ರೀಜನರೇಟ್ ಆಗ್ತಾವು. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದೇ. ಈ ಶಕ್ತಿ 1200 ವ್ಯಾಟ್ದಷ್ಟು ಶಕ್ತಿಯನ್ನು ಉತ್ಪಾದನೆ ಆಗಿರ್ತದಲ್ಲ, ಇದರ 20% ಶಕ್ತಿಯನ್ನು ಕೇವಲ ನಮ್ಮ ಮಿದುಳನ್ನು ಮಾತ್ರ ಬಳಸ್ತದೆ. ನೋಡಿರಿ, ಮಿದುಳು ದೇಹದ 2%ದಷ್ಟೇ ತೂಕದಲ್ಲಿದ್ದರೆ 20% ಆಫ್ ಎನರ್ಜಿ ಈಸ್ ಯುಟಿಲೈಸ್ಡ್ ಬೈ ದಿ ಮೈಂಡ್. ಈ ಮಿದುಳು, ಈ ಮನಸ್ಸು ಅನ್ನುವಂಥದ್ದು ಏನಿದೆಯಲ್ಲ, ಇದು ಚಿಂತನೆ ಮಾಡ್ತದೆ, ಯೋಚನೆ ಮಾಡ್ತದೆ, ಹಾಗೆಯೇ ಕೆಲವೊಂದಿಷ್ಟು ಕಾರ್ಯಗಳನ್ನು ಅದು ಆಯೋಜನೆ ಮಾಡ್ತೈತಿ. ಹೀಗೆ ಇಡೀ ದೇಹದ ಎಲ್ಲ ಚಟುವಟಿಕೆಯ ಕೇಂದ್ರ ಸ್ಥಾನವಾಗಿರೋದರಿಂದ ಅದಕ್ಕೆ 20%ದಷ್ಟು ಎನರ್ಜಿ ಅನ್ನೋದು ಕನ್ಸ್ಯೂಮ್ ಮಾಡುತ್ತೆ. ಈ ಕನ್ಸ್ಯೂಮ್ ಮಾಡುವಂಥ ಎನರ್ಜಿಗೆ ರೀಜನರೇಟ್ ಮಾಡಿಕೊಂಡು ಅದನ್ನು ಸ್ಟೇಬಲ್ ಆಗಿರೋದಕ್ಕೆ ಈ ಮೈಟೋಕಾಂಡ್ರಿಯಾಗಳು ಮತ್ತು ATP ಕಣಗಳು ನಿರಂತರವಾಗಿ ನಮ್ಮ ದೇಹದಲ್ಲಿ ಹರಿತಾ ಇರ್ತದೆ. ಶಕ್ತಿಯ ಹರಿವನ್ನು ನಾವು ಫ್ಲೋ ಆಫ್ ಆಟಮ್ಸ್ ಅಂತ ಕರಿತೀವಿ. ನಾವು ಕೇವಲ ಸ್ಥಿರವಾಗಿರುವಂಥವರಲ್ಲ. ವಿ ಆರ್ ನಥಿಂಗ್ ಬಟ್ ದ ಫ್ಲೋ ಆಫ್ ಎಟಮ್ಸ್. ನಮ್ಮ ದೇಹ ಅನ್ನುವಂಥದ್ದು ಅದು ಅಣುಗಳ ಒಂದು ಹರಿವು ಇದ್ದಾಗೆ. ಯಾವಾಗ ಅಣುಗಳ ಹರಿವು ಯಾಕಂತಂದ್ರೆ ಕೆಲವೊಂದಿಷ್ಟು ಡೆಡ್ ಸೆಲ್ಸ್ಗಳು ಬಾಡಿಯಿಂದ ಹೊರಗೆ ಹೋಗ್ತಾವೆ. ಅದು ಬೆವರಿನ ಮೂಲಕ ಆಗಿರ್ಬೋದು, ಉಸಿರಿನ ಮೂಲಕ ಆಗಿರ್ಬೋದು, ನೋಟದ ಮೂಲಕ ಆಗಿರ್ಬೋದು. ಅಷ್ಟೇ ಅಲ್ಲ, ನಾವು ಸ್ನಾನ ಮಾಡಿ ಅಥವಾ ಮುಖ ತೆಗೆದುಕೊಂಡು ಒರೆಸಿಕೊಳ್ಳುವಂಥ ಬಟ್ಟೆಗೂ ಸಹ 30,000 to 40,000 ಸೆಲ್ಸ್ಗಳು ಡೆಡ್ ಆಗಿ ಹೊರಗಡೆ ಹೋಗ್ತಿರ್ತಾವೆ. ಅದೇ ರೀತಿ ಅದೇ ಪ್ರಮಾಣದಾಗ ಸೆಲ್ಸ್ಗಳು ರೀಜನರೇಟ್ ಆಗ್ತಿರ್ತಾವೆ. ಹೀಗೆ
ವಿಶ್ವದಲ್ಲಿ ಯಾವುದೇ ಶಕ್ತಿಯನ್ನು ನಾವು ನಾಶ ಮಾಡೋಕ್ಕಾಗಲ್ಲ ಮತ್ತು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಐನ್ಸ್ಟೀನ್ರವರು ಲಾ ಆಫ್ ಥರ್ಮೋಡೈನಮಿಕ್ಸ್ನಲ್ಲಿ ನಾವು ನೋಡಿದ್ದೀವಿ. ಇಂತಹ ಒಂದು ದೇಹದಲ್ಲಿ ಈ ಪರಮಾಣುಗಳು ಎಲ್ಲಿಂದ ಬಂದವು, ಯಾವ ಮೂಲದಿಂದ ಬಂದು ನಮ್ಮ ದೇಹದೊಳಗೆ ಈ ಪರಮಾಣುಗಳು ಅಡಗಿಕೊಂಡವು? ಒಂದು ಕಡೆ ಹೇಳ್ತಾರೆ, ಸಪೋಸ್ ನಮ್ಮ ಕೈಯನ್ನು ನಾವು ಒಂದು ಸಲ ಗಮನವಿಟ್ಟು ನೋಡಿಕೊಂಡ್ರೆ, ಈ ನಮ್ಮ ಕೈಯನ್ನು ನಾವು ಗಮನವಿಟ್ಟು ನೋಡ್ತಾ ಹೋದರೆ ಅದು ಕೇವಲ ಮಾಂಸ ಮತ್ತು ಎಲುಬಿನಿಂದ ಆಗಿರುವಂಥ ಒಂದು ಸಾಧನ ಅಲ್ಲ. ಅದು ಬ್ರಹ್ಮಾಂಡದ ಇತಿಹಾಸವನ್ನು ಹೊತ್ತಿರುವ ಪರಮಾಣುಗಳಿಂದ ನಿರ್ಮಿತ ಆಗಿರುವಂಥ ಒಂದು ಕೈ. ಇದು ಕೈ ಒಂದು ಎಕ್ಸಾಂಪಲ್ ಅಷ್ಟೇ. ನಮ್ಮ ಬಾಡಿನೇ ಈ 7 ಎಕ್ಟಾಲಿನ್ ಪರಮಾಣುಗಳಂತ ಏನು ಹೇಳ್ತೀವಲ್ಲ, ಇವುಗಳನ್ನು ಎಲ್ಲಿಂದ ಬಂದೈತಪ್ಪ ಅಂದರೆ ಈ ಬ್ರಹ್ಮಾಂಡದಿಂದನೇ ಪಡೆದಿರುವಂತಹದ್ದುಗಳು ಇವೆಲ್ಲವು. ನಮ್ಮ ದೇಹದ ಮುಖ್ಯ ಮೂಲ ಧಾತುಗಳು 4. ನಮ್ಮ ದೇಹ ಯಾವುದು ಪ್ರಮುಖವಾಗಿ ಆಗಿರೋದು ಅಂತಂದರೆ, ಒಂದು ಆಕ್ಸಿಜನ್ನು, ಅದು ಸುಮಾರು 65% ನಮ್ಮ ಬಾಡಿ ಒಳಗೆ ಆಕ್ಸಿಜನ್ ಐತಿ. ಕಾರಣ ಏನಪ್ಪ ಅಂದ್ರೆ ನಮ್ಮ ಬಾಡಿನೇ 65% ನೀರಿನಿಂದ ಆಗೈತಿ. ನೀರು ಅಂತಂದ್ರೆ ಅದು ಆಕ್ಸಿಜನನ್ನು ಒಂದು ಸಂಯೋಜನೆ. ಹಾಗಾಗಿ 65% ನಮ್ಮ ಬಾಡಿ ಒಳಗೆ ಇರುವಂಥದ್ದು ಆಕ್ಸಿಜನ್, ನಥಿಂಗ್ ಬಟ್ ವಾಟರ್ ಅಂತ ಅಂದ್ಕೊಳ್ಬೋದು. ಅದು ಬಿಟ್ಟರೆ ಎರಡನೇ ಪ್ರಮುಖವಾದಂಥ ಮೂಲ ಧಾತು ನಮ್ಮ ದೇಹದೊಳಗಿರೋದು ಯಾವುದಪ್ಪ ಅಂದರೆ ಕಾರ್ಬನ್. ಅದು 18% ಅದು ನಮ್ಮ ಕಾರ್ಬನ್ ನಮ್ಮ ಬಾಡಿ ಒಳಗಡೆ. ಇನ್ನು ಈ ಕಾರ್ಬನ್ನೇ ಎಲ್ಲ ಜೀವ ಸಂಕುಲಕ್ಕೆ ಮೂಲ ಆಧಾರ. ನೀವು ಯಾವುದು ಬೇಕಾದ ಭೂಮಿಯಲ್ಲಿರುವಂಥ ಎಲ್ಲ ವಸ್ತುಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ಕಾರ್ಬನ್ಲಿಂದನೇ ಆಗಿದೆ. ಕಾರ್ಬನ್ಲಿಂದ ಆಗೈತೆ ಅಂತ ನಮ್ಗೆ ಯಾವ ರೀತಿ ಗೊತ್ತಾಗುತ್ತಪ್ಪ ಅಂದರೆ, ಯಾವುದೇ ಒಂದು ವಸ್ತುವನ್ನು ಉರಿಸಿದರೆ ಅದು ಕೊನೆಗೆ ಕಪ್ಪು ಆಗಿ ಉಳಿತಿತ್ತಪ್ಪ ಅಂದ್ರೆ ಅದು ಕಾರ್ಬನ್ನಿಂದ ಆಗಿದೆ ಅಂತ ಅರ್ಥನೇ. ನೀವು ಕಟ್ಟಿಗೆ ತೊಗೊಳ್ರಿ, ಯಾವುದೇ ರೀತಿಯಾದಂಥ ವಸ್ತು, ಬುಕ್ಸ್ ತೊಗೊಳ್ರಿ, ಎಲ್ಲ ಸೂಟ್ ಮೇಲೆ ಉಳಿದಂಥ ಕಪ್ಪು ಉಳಿತಿತ್ತಪ್ಪ ಅಂದರೆ ದಟ್ ಈಸ್ ಮೇಡ್ ಅಪ್ ಫ್ರಮ್ ಕಾರ್ಬನ್. ಹೀಗೆ ಅದು 18% ನಮ್ಮ ಬಾಡಿ ಒಳಗಡೆ ಕಾರ್ಬನ್ ಇದೆ. ಹಾಗೆಯೇ 10% ಹೈಡ್ರೋಜನ್ ಇದೆ. ಆಮೇಲೆ 3% ನೈಟ್ರೋಜನ್ ಇದೆ. ಈ 4 ಪ್ರಮುಖವಾಗಿರುವಂತಹ ಮೂಲ ಧಾತುಗಳಿಂದ ಈ ನಮ್ಮ ದೇಹ ಉಂಟಾಗಿದೆ. ಸರಿ, ಇವೆಲ್ಲವನ್ನು 65, 18, 10 + 3 ಮಾಡಿದ್ರೆ 96% ಆಯಿತು. ಈ 96% ಈ 4 ಮೂಲ ಧಾತುಗಳಿಂದ ಉಂಟಾಗೈತಿ ಅಂದರೆ, ಆ ರಿಮೈನಿಂಗ್ 4% ಯಾವುದರಿಂದ ಐತಿ ಅಂತಂದರೆ ನೋಡಿರಿ, ಉಳಿದಿರುವಂಥ 4% ನಮ್ಮ ದೇಹ ಎದರಿಂದ ಆಗೈತೆ ಅಂದರೆ ಕ್ಯಾಲ್ಸಿಯಂ, ಏನು ಎಲುಬುಗಳು, ಹಲ್ಲುಗಳು, ಉಗುರು, ಇವೆಲ್ಲವುಗಳನ್ನು ಕ್ಯಾಲ್ಸಿಯಂ, ಇವೆಲ್ಲ ನಮ್ಮದು 96 ಬಿಟ್ಟು ಇನ್ನು 4% ಒಳಗಡೆ ಕ್ಯಾಲ್ಸಿಯಮ್ದಿಂದ ಮಾತ್ರ ಅಂತಲ್ಲ, ಕ್ಯಾಲ್ಸಿಯಂ ಜೊತೆಗೆ ಫಾಸ್ಫರಸ್, ಈ DNA, ATP ಅಂತ ಕರಿತೀವಲ್ಲ, ಅವೆಲ್ಲ ಫಾಸ್ಫರಸ್ಲಿಂದ ಆಗಿದ್ದಾವೆ. ಅದು ಪೊಟ್ಯಾಷಿಯಮ್ದಿಂದ, ಸೋಡಿಯಮ್ದಿಂದ, ಸಲ್ಫರ್ದಿಂದ, ಕ್ಲೋರಿನ್ನು, ಮ್ಯಾಗ್ನೇಸಿಯಮ್ಮು, ಕಬ್ಬಿಣ, ಸತು, ತಾಮ್ರ, ಅಯೋಡಿನ್, ಹೀಗೆ ಅನೇಕ ಮೂಲ ಧಾತುಗಳು ಅಲ್ಪ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇದ್ದಾವೆ. ಇವೆಲ್ಲದರೊಳಗಡೆ ಯಾವುದಾದ್ರೂ ಒಂದು ವೇರಿಯೇಷನ್ ಆಯ್ತಪ್ಪ ಅಂತಂದ್ರೆ ನಮ್ಮ ದೇಹ ಸ್ವಾಸ್ಥ್ಯವನ್ನು ಕಳ್ಕೊತೈತಿ. ಅದನ್ನು ಸಪ್ಲಿಮೆಂಟ್ರಿಯಾಗಿ ನಮ್ಗೆ ಡಾಕ್ಟರ್ಸು ಸಪ್ಲೈ ಮಾಡ್ತಾರೆ. ಯಾವುದನ್ನು ನಾವು ಕೊರತೆ ಆಗದಿರೋ ಹಾಗೆ ಬ್ಯಾಲೆನ್ಸ್ ಆಗಿ ನಾವು ಫುಡ್ ಮೂಲಕವಾಗಿ ಅವನ್ನ ತೆಗೆದುಕೊಳ್ತಾ ಇರ್ತೀವಿ. ಸಪೋಸ್ ಒಂದು ಎಕ್ಸಾಂಪಲ್ ಆಗಿ ಕಬ್ಬಿಣ ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆ, ಕಬ್ಬಿಣವನ್ನು ಬಿಟ್ಟರೆ ಏನಾಗ್ತದೆ ನೋಡಿರಿ. ದೇಹದಲ್ಲಿರುವ ಎಲ್ಲ ಕಬ್ಬಿಣದ ಅಂಶಗಳು, ನಮ್ಮ ಬಾಡಿ ಒಳಗೆ ಎಷ್ಟದ ಕಬ್ಬಿಣ ಅಂಶಗಳು ಎಲ್ಲವನ್ನು ಒಂದು ಕಡೆ ಎಕ್ಸ್ಟ್ರಾಕ್ಟ್ ಮಾಡಿ ಆ ಕಬ್ಬಿಣವನ್ನು ತೆಗೆದ್ರೆ, ಒಂದು ಪರ್ಸನ್ಸ್ ಬಾಡಿ ಒಳಗಡೆಯಿಂದ ಕಬ್ಬಿಣವನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ಆ ಕಬ್ಬಿಣ ಎಷ್ಟು ಅಂಶ ಇರ್ತೈತಪ್ಪ ಅಂತಂದ್ರೆ ಸುಮಾರು ಅದರಿಂದ ನಾವು ಏನು ತಯಾರು ಮಾಡ್ಬೋದು, 3 ಇಂಚಿನಷ್ಟು ಒಂದು ಉಗುರು, ಒಂದು ನೇಲ್ ತಯಾರಾಗ್ತೈತೆ. 3 ಇಂಚಿನಷ್ಟು ಇಷ್ಟು ಪ್ರಮಾಣದ ಕಬ್ಬಿಣವನ್ನು ನಮ್ಮ ದೇಹದೊಳಗಡೆ ವಿವಿಧ ರೂಪದೊಳಗೆ ಅದು ಆವರಿಸೈತೆ. ಕಬ್ಬಿಣ ಇರಲಿದ್ದರೆ ಏನಾಗ್ತೈತಿ, ಆ ಕಬ್ಬಿಣದ ಕೆಲಸ ಏನು ನಮ್ಮ ದೇಹದೊಳಗೆ, ಅದು ಎಲ್ಲ ರಕ್ತದಲ್ಲಿರೋ ಆಮ್ಲಜನಕವನ್ನು ಸಾಗಿಸೋದಕ್ಕೆ ಅದು ಬೇಕೇ ಬೇಕು. ಕಬ್ಬಿಣದ ಅಂಶ ಇರಲಿಲ್ಲಪ್ಪ ಅಂದ್ರೆ ಬ್ಲಡ್ ಫ್ಲೋ ಆಗೋಲ್ಲ ಬಾಡಿ ಒಳಗಡೆ. ಕಬ್ಬಿಣ ಇರದೇ ಹೋದರೆ ಕೆಲವೇ ನಿಮಿಷದೊಳಗೆ ಜೀವನೇ ಹೋಗ್ತೈತಿ. ಹಾಗೆ ಈ ಉಳಿದ 4% ಇರುವಂಥ ಈ ಎಲಿಮೆಂಟ್ಸ್ಗಳು ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು. ಆ 96% ಆಗಿರುವಂಥ ಅದು ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್ನು, ನೈಟ್ರೋಜನ್ನು, ಅದು ಮೇಜರ್ ಪಾರ್ಟ್. ಈ ಎಲ್ಲ ಅಂಶಗಳು ನಮ್ಮ ದೇಹದೊಳಗೆ ಎಲ್ಲಿಂದ ಬಂದವು? ಪ್ರತಿನಿತ್ಯ ನಮ್ಮ ದೇಹ
30,000-40,000 ಅಣುಗಳನ್ನು ನಾಶಪಡಿಸ್ಕೋತಂದ್ರೆ 30,000-40,000 ಅಣುಗಳನ್ನು ಅದು ರೀಜನ್ರೇಟ್ ಮಾಡ್ಕೋತದೆ ಅಥವಾ ಬೇರೆ ಭಾಗದಿಂದ ಅದು ಪಡ್ಕೋತೈತಿ. ಹಾಗಾದರೆ ಇದು ಎಲ್ಲಿಂದ ಬಂತು ಅಂತಂದರೆ ನಮ್ಮ ದೇಹಕ್ಕೆ ಇಡೀ ಬ್ರಹ್ಮಾಂಡದಿಂದಲೇ ಅದು ಈ ದೇಹ ಪಡ್ಕೊಳ್ತೈತಿ. ನಾನು ಹೇಳಿದೆ ಸುಮಾರು 7 ಅಕ್ಟಾಲಿನ್ ಅಂದರೆ 7 × 10⁻27 ದೊಡ್ಡ ಸಂಖ್ಯೆಯ ಪರಮಾಣುಗಳನ್ನು ನಮ್ಮ ದೇಹದಲ್ಲಿ ಹೊಂದೈತೆ ಅಂತ ಹೇಳ್ತೀವಲ್ಲ, ಈ ಸಂಖ್ಯೆ ಎಷ್ಟೈತಪ್ಪ ಅಂದರೆ ನಮಗೆ ಗೋಚರಿಸುವ ಈ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ನಕ್ಷತ್ರಗಳಿಂದ ಸುಮಾರು 1,00,000 ಪಟ್ಟು ಹೆಚ್ಚಿಗೆ ಅದಾವೆ ನಮ್ಮ ಬಾಡಿ ಒಳಗಡೆ. ಈ ಗೋಚರಿಸುವಂಥ ನಮ್ಮ ಬ್ರಹ್ಮಾಂಡದೊಳಗಿರುವಂಥ ನಕ್ಷತ್ರಗಳ ಸಂಖ್ಯೆ ಎಷ್ಟೈತಿ? ಒಂದು ಅಂದಾಜು ಪ್ರಕಾರ ಖಗೋಳ ವಿಜ್ಞಾನಿಗಳು ಇಲ್ಲಿವರೆಗೆ ಗುರುತಿಸಿರುವಂಥದ್ದು 10⁻23 10⁻24 ನಕ್ಷತ್ರಗಳು ಅದಾವು ನಿಮ್ಗೆ ಗೋಚರಿಸುವಂಥ ಬ್ರಹ್ಮಾಂಡದಲ್ಲಿ ಅಂತ ಹೇಳ್ತಾರೆ. ನೋಡಿರಿ, ಒಂದೊಂದು ಅಂದಾಜು ಮಾಡೋಣ ನಾವು. ಈ ಭೂಮಿ ಮೇಲೆ ಬದುಕಿರುವ ವ್ಯಕ್ತಿಗಳ ಸಂಖ್ಯೆಯನ್ನು ಸರಾಸರಿ ತೆಗೆದುಕೊಂಡ್ರೆ 8 ಬಿಲಿಯನ್ ಜನ ಇದ್ದಾರೆ ಅಂತ ಅರ್ಥ. ನಮ್ಮ ಭೂಮಿ ಇರುವಂಥ ಸೌರಮಂಡಲ ಗ್ಯಾಲಾಕ್ಸಿ ಒಳಗಡೆ ಒಂದು ಸಣ್ಣ ನಕ್ಷತ್ರ, ಅದು ಒಂದು ಯಂಗ್ ಸ್ಟೇಜ್ನಲ್ಲಿರುವಂಥ ಒಂದು ನಕ್ಷತ್ರ. ಅದು ಇದನ್ನು ಒಳಗೊಂಡಿರುವಂಥ ಗ್ಯಾಲಾಕ್ಸಿ ಅದು ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ಕರಿತೀವಿ ನಾವು. ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಒಳಗಡೆ ಸುಮಾರು 100-400 ಬಿಲಿಯನ್ ನಕ್ಷತ್ರಗಳದಾವೆ. ಹಿಂಗೆ ನಾವು ಕಂಪೇರ್ ಮಾಡ್ಕೋತಾ ಹೋದರೆ ನಮ್ಮ ದೇಹದಲ್ಲಿ ಆ ಹೊರಗಡೆ ಇರುವಂಥ ನಕ್ಷತ್ರಗಳಿಗಿಂತಲೂ ಹೆಚ್ಚಿನ ಪ್ರಮಾಣದ ಅಣುಗಳನ್ನು ನಮ್ಮ ಒಬ್ಬೊಬ್ಬ ವ್ಯಕ್ತಿ ದೇಹದಲ್ಲಿದ್ದಾವೆ. ಅಂದ್ರೆ ನಾವು ಎಷ್ಟು ಈ ಬ್ರಹ್ಮಾಂಡದಿಂದ ಅಣುಗಳನ್ನು ಪಡೆದೀವಿ. ಅದಕ್ಕೆ ಬಹುಶಃ ಶರಣರು ಅಂದಿದ್ದರೇನು, ಬ್ರಹ್ಮಾಂಡ ಬೇರೆ ಅಲ್ಲ, ಪಿಂಡಾಂಡ ಬೇರೆ ಅಲ್ಲ. ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಚಟುವಟಿಕೆಗಳು ಪಿಂಡಾಂಡದಲ್ಲಿದ್ದಾವೆ, ಪಿಂಡಾಂಡದಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳು ಬ್ರಹ್ಮಾಂಡ ಎಫೆಕ್ಟ್ ಆಗ್ತೈತಿ ಅಂತೇಳಿ. ಹೀಗೆ ಬಹುಶಃ 12ನೇ ಶತಮಾನದ ಶರಣರು ಮತ್ತು ನಮ್ಮ ಭಾರತೀಯ ದಾರ್ಶನಿಕರು ಈ ಪಿಂಡಾಂಡವನ್ನು ಬ್ರಹ್ಮಾಂಡಕ್ಕೆ ಹೋಲಿಸ್ಬೇಕಾದ್ರೆ ಅವ್ರಿಗೆ ಬಹುಶಃ ಇದ್ರ ಬಗ್ಗೆ ತಿಳುವಳಿಕೆ ಇತ್ತೇನೋ ಅಂತ ಅನ್ನಿಸ್ತದೆ. ಈಗ ವಿಜ್ಞಾನ ಮುಂದುವರೆದು ಇಷ್ಟು ನಕ್ಷತ್ರಗಳು, ಇಷ್ಟು ಗ್ರಹಗಳು, ಇದನ್ನೆಲ್ಲ ಹೇಳ್ತೇವೆ, ನಮ್ಮ ಬಾಡಿ ಒಳಗೆ ಇಷ್ಟು ಪ್ರಮಾಣದ ಅಣುಗಳದಾವು ಅಂತ ಹೇಳ್ತಾ ಇರುವಾಗಾದಾಗ ಇದನ್ನು ಕಂಪ್ಯಾರಿಸನ್ ನೋಡಿದಾಗ ಬಹುಶಃ ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದೊಂದು ಬ್ರಹ್ಮಾಂಡನೇ. ಪ್ರತಿ ಪಿಂಡಾಂಡವು ಒಂದೊಂದು ಬ್ರಹ್ಮಾಂಡ ಅಂತ ನಾವು ಕರಿಬೋದಾಗ. ಹಾಗಾದರೆ ನಮ್ಮ ಈ ದೇಹಕ್ಕೆ ಬೇಕಾಗಿರುವಂತಹ ಕಾರ್ಬನ್ ಹೇಳಿದ್ನಲ್ಲ, ಎಲ್ಲ ಜೀವಿಗಳು ಇಲ್ಲಿರುವಂಥ ಪ್ರತಿಯೊಂದು ಜೀವಿಗಳಿಗೆ ಮೂಲನೇ ಕಾರ್ಬನ್. ಈ ಕಾರ್ಬನ್ ಎಲ್ಲಿಂದ ಬಂತು? ನಾವು ಸಾಮಾನ್ಯವಾಗಿ ನೋಡಿದರೆ ನಾವು ಸೇವಿಸುವಂಥ ಆಹಾರದ ಮೇಲೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ರೂಪದೊಳಗೆ ನಮಗೆ ಕಾರ್ಬನ್ ಬಂತು ಅಂತೀವಿ. ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬಂತು? ಕಾರ್ಬನ್ ಡೈಆಕ್ಸೈಡ್ನಿಂದ ಸಸ್ಯಗಳು ಸ್ವೀಕಾರ ಮಾಡ್ತಾವೆ, ಅವು ಆಕ್ಸಿಜನನ್ನು ರಿಲೀಸ್ ಮಾಡ್ತಾವೆ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಸ್ವೀಕಾರ ಮಾಡ್ಯಾವ ಅಂತ ಬಂದಮೇಲೆ ನಾವು ಆ ಸಸ್ಯವನ್ನು ಆಹಾರ ರೂಪದಾಗ ತೊಗೋತೀವಿ. ಹಾಗಾಗಿ ಆಹಾರದ ರೂಪದಲ್ಲಿ ನಮ್ಮ ದೇಹದೊಳಗೆ ಕಾರ್ಬನ್ ಡೈಆಕ್ಸೈಡ್ ಬಂದಿರ್ಬೋದು. ಸರಿ, ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಬಂತು? ಗಾಳಿಯ ಮೂಲಕವಾಗಿ ಅದು ಕಾರ್ಬನ್ ಡೈಆಕ್ಸೈಡ್ ಬಂತು. ಹೀಗೆ ಭೂಮಿ ಹುಟ್ಟುವಕ್ಕಿಂತ ಪೂರ್ವದಲ್ಲಿನೇ ಈ ಬಿಗ್ ಬ್ಯಾಂಗ್ ಅಂತ ಏನಾಯ್ತಲ್ಲ, ಮಹಾಸ್ಫೋಟ ಸುಮಾರು 13.8 - 14 ಬಿಲಿಯನ್ ವರ್ಷಗಳ ಹಿಂದೆ ಆವಾಗನೇ ಈ ಕಾರ್ಬನ್ನು ಹೊರಹೊಮ್ಮಿತ್ತು. ಆವಾಗ ಹೊರಹೊಮ್ಮಿದ ಕಾರ್ಬನ್ನು ಈ ವಿಶ್ವದೊಳಗಡೆ ಸಂಚರಿಸ್ತಾ ಇದೆ. ಇನ್ನು ಭೂಮಿ ಫಾರ್ಮೇಷನ್ ಆಗೋಕ್ಕಿಂತ ಪೂರ್ವದಲ್ಲಿ ಇದ್ದಂತಹ ಕಾರ್ಬನ್ನು ನಮ್ಮ ಬಾಡಿ ಒಳಗಡೆ ಇದೆ. ಈ ಕಾರ್ಬನ್ನದ ಪರಮಾಣುಗಳು ನಮ್ಮ ಬಾಡಿ ಒಳಗೆ ಅದಾವು ಅಂತಂದ್ರೆ ಅರ್ಥ ನಾವು ಅಥವಾ ನಮ್ಮ ದೇಹ ಭೂಮಿಯ ವಯಸ್ಸಿನಕ್ಕಿಂತಲೂ ಹಿಂದಿರುವಂಥ ಮೂಲ ಧಾತುಗಳನ್ನು ಹೊಂದಿರುವಂಥ ದೇಹ ನಮ್ಮದು. ಹಾಗಾಗಿ ಬಿಗ್ ಬ್ಯಾಂಗ್ ಆದಮೇಲೆ ಕ್ವಾರ್ಕ್ಸ್ ಮತ್ತು ಗ್ಲೂಯಾನ್ಸ್ಗಳು ಉಂಟಾಗ್ತಾವು. ಆ ಗ್ಲೂಯಾನ್ಸ್ಗಳು ಇವು ಮೈಕ್ರೋಸೆಕೆಂಡ್, ಅಂದರೆ ಬಿಗ್ ಬ್ಯಾಂಗ್ ಆದ ಮೈಕ್ರೋಸೆಕೆಂಡ್ನೊಳಗಡೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಉಂಟಾಗ್ತಾವು. ನಾನು ಈ ಯಾವ ಇತಿಹಾಸ ಹೇಳ್ತಾ ಇದ್ದೀನಿ ಈಗ ಅಂತಂದರೆ, ಈ ಸೃಷ್ಟಿ ಒಳಗಡೆ ಕಾರ್ಬನ್ ಹೇಗೆ ಬಂತು? 13.8 ಬಿಲಿಯನ್ ವರ್ಷಗಳಿಂದ ಸಂಭವಿಸಿರುವಂಥ ಮಹಾಸ್ಫೋಟದ, ಅದನ್ನು ಬಿಗ್ ಬ್ಯಾಂಗ್ ಅಂತ ಕರಿತಾರೆ. ಮಹಾಸ್ಫೋಟದಾಗ ಫಸ್ಟಿಗೆ ಬಂದಿರೋದೇ ಕ್ವಾರ್ಕ್ಸ್ ಮತ್ತು ಗ್ಲೂಯಾನ್ಸ್. ಇವು ಒಂದು ಮೈಕ್ರೋ ಸೆಕೆಂಡ್ನ್ಯಾಗ ಏನಾದವಪ್ಪ ಅಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಉಂಟಾದವು.
3 ನಿಮಿಷದ ಮೇಲೆ ಹೈಡ್ರೋಜನ್ನು, ಹೀಲಿಯಮ್ಮು, ಸ್ವಲ್ಪ ಪ್ರಮಾಣದಾಗ ಲೀಥಿಯಮ್ಮು ನಿರ್ಮಾಣ ಆಗ್ತಾವೆ. ಅದೇ ಸಮಯದಲ್ಲಿ ಕಾರ್ಬನ್ ಇದ್ದಿದ್ದಿಲ್ಲ, ಇನ್ನೂ ಆಕ್ಸಿಜನ್ ಇದ್ದಿದ್ದಿಲ್ಲ, ಕಬ್ಬಿಣ ಇದ್ದಿದ್ದಿಲ್ಲ, ಕ್ಯಾಲ್ಸಿಯಂ ಇದ್ದಿದ್ದಿಲ್ಲ. ಇವೆಲ್ಲವುಗಳು ನಕ್ಷತ್ರಗಳ ನಿರ್ಮಾಣದ ಹಂತದೊಳಗೆ, ಅಂದ್ರೆ ಮಹಾಸ್ಫೋಟ ಸಂಭವಿಸಿದ ಸುಮಾರು 200 ಮಿಲಿಯನ್ ವರ್ಷಗಳ ನಂತರ ನಕ್ಷತ್ರಗಳು ಉಂಟಾಗ್ತಾವು. ಆ ನಕ್ಷತ್ರಗಳು ಒಂದೊಂದು ನಕ್ಷತ್ರ ಅಂದರೆ ಒಂದು ದೊಡ್ಡ ನ್ಯೂಕ್ಲಿಯರ್ ರಿಯಾಕ್ಟರ್ ಇದ್ದಂಗೆ. ಅಲ್ಲಿಂದ ಈ ಅಣುಗಳ ಸಂಯೋಜನೆ ಪ್ರಾರಂಭ ಆಕೈತಿ. ಅಗಾಧ ಪ್ರಮಾಣದಲ್ಲಿ ಶಾಖ ಇತ್ತವಾಗ ಈ ಮೂಲ ಕಣಗಳು ಒಂದಕ್ಕೊಂದು ರಿಯಾಕ್ಟ್ ಆಗ್ತಾ ಹೋದು. ಹೇಗೆ ಹೈಡ್ರೋಜನ್ನು ಹೋಗಿ ಹೀಲಿಯಮ್ ಆಯಿತು. ಸ್ವಲ್ಪ ವಿಜ್ಞಾನದ ಹಿನ್ನೆಲೆ ಇದ್ದರೆ ತಮಗೆ ಅರ್ಥ ಆಗ್ತೈತಿ. ಹೈಡ್ರೋಜನ್ 1 ಆಟಮು, ಹೀಲಿಯಮ್ ಅಂದರೆ 2 ಆಟಮು. ಅದು ಎಲೆಕ್ಟ್ರಾನ್ ಜೊತೆ ಕೂಡಿದಾಗ He ಅಂತ ಹೀಲಿಯಮ್ ಆಗ್ತೈತಿ. ಹಾಗೆ ಹೀಲಿಯಮ್ ಮುಂದೆ ಏನಾಯ್ತಪ್ಪ ಅಂದರೆ ಕಾರ್ಬನ್ನು ಮುಂದೆ ಆಕ್ಸಿಜನ್ದಿಂದ ನಿಯಾನು, ನಂತರ ಮ್ಯಾಗ್ನೀಷಿಯಮು, ಸಿಲಿಕಾನು, ಕೊನೆಗೆ ಕಬ್ಬಿಣ ನಿರ್ಮಾಣ ಆಗ್ತೈತಿ. ಈ ರೀತಿಯಾಗಿ ನಮ್ಮ ಬ್ರಹ್ಮಾಂಡದಲ್ಲಿ ಉಂಟಾಗಿರುವಂಥ ಎಲ್ಲ ಮೂಲ ಧಾತುಗಳು ಈ ಪಿಂಡಾಂಡ ಸ್ವೀಕರಿಸಿದೆ. ಹಾಗಾದರೆ ನಾವು ಇಂಡೈರೆಕ್ಟಾಗಿ ಏನು ಅನ್ಬೋದು ಅಂತಂದರೆ, ನಮ್ಮ ಈ ದೇಹದ ಆಯುಷ್ಯ ಎಷ್ಟು ಐತೆ ಅಂತಂದರೆ ಸುಮಾರು 200 ಮಿಲಿಯನ್ ವರ್ಷಗಳಿಂದ ಆಗಿರುವಂತಹ ಕಣಗಳನ್ನು ನಾವು ಧರಿಸಿ ದೇಹವನ್ನು ಪಡೆದೀವಿ. ಮತ್ತು ಈ ದೇಹ ಅಂದರೆ ಈ ATP ಲಿಂದ ಮೈಟೋಕಾಂಡ್ರಿಯಾದೊಳಗೆ ಶಕ್ತಿ ಬಿಡುಗಡೆ ಆಗೋದು ನಿಂತಪ್ಪ ಅಂದರೆ ಮತ್ತೆ ಮರಣ ಹೊಂದೀವಿ ಅಂತಂದ್ರೆ ನಮ್ಮ ದೇಹದಲ್ಲಿರುವಂಥ 7 ಆಕ್ಟಲಿನ್ ಅಣುಗಳು ಎಲ್ಲಿ ಹೋಗಲ್ಲ, ಇಲ್ಲ ರೂಪ ಚೇಂಜ್ ಮಾಡ್ತಾವೆ ಅಷ್ಟೇ. ಅವು ಈ ದೇಹದಿಂದ ಹೊರ ಹೋಗಿ ಬೇರೆ ಎಲ್ಲೋ ಒಂದು ಕಡೆ, ನಾವು ಹೇಳಿದೀವಲ್ಲ ಈ ಕ್ಯಾಂಡಲ್ದೊಳಗಡೆ ಹೇಗೆ ಕಾರ್ಬನ್ಲಿಂದ ಆಗಿರುವಂಥ ಕ್ಯಾಂಡಲ್ ಉರಿಸಿದಾಗ ಆ ಕಾರ್ಬನ್ ಅಣುಗಳು ಕೆಲವೊಂದಿಷ್ಟು ಬೆಳಕಿನ ರೂಪದಲ್ಲಿ, ಕೆಲವೊಂದಿಷ್ಟು ಶಾಖದ ರೂಪದಲ್ಲಿ, ಕೆಲವೊಂದಿಷ್ಟು ಆಕ್ಸಿಜನ್ ಜೊತೆ ಮಿಕ್ಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಅವು ಮತ್ತೆ ನಮ್ಮ ಪ್ರಪಂಚದೊಳಗಡೆ, ನಮ್ಮ ವಿಶ್ವದೊಳಗಡೆ ಹೇಗೆ ಭ್ರಮಿಸ್ತಾ ಇರ್ತಾವೆ, ಸುಡ್ತಾ ಇರ್ತಾವೆ. ಅದಕ್ಕೆ ಅಂದಿರ್ಬೋದೇನು ಪುನರಪಿ ಜನನಂ ಪುನರಪಿ ಮರಣಂ ಅಂಥೇಳಿ. ಹಾಗೆ ಇಲ್ಲಿ ಅಸ್ತಿತ್ವದಲ್ಲಿ ಇದಾವೆ. ಇಂತಹ ಬ್ರಹ್ಮಾಂಡದ ನಕ್ಷತ್ರಗಳು ಅವಕ್ಕೂ ಒಂದು ಮಿತಿ ಇದೆ. ನಕ್ಷತ್ರಗಳಿಗೂ ಒಂದು ಸಾವು ಅನ್ನುತ್ತಿದೆ. ಅವು ಸಾವು ಆಗೋದನ್ನು ಸೂಪರ್ನೋವಾ ಅಂತ ಕರೀತಾರೆ. ನಕ್ಷತ್ರಗಳ ಮಹಾಸ್ಫೋಟ ಆದಾಗ ನಕ್ಷತ್ರಗಳ ಕಬ್ಬಿಣ ನಿರ್ಮಾಣವಾದ ನಂತರ ಸಾಮಾನ್ಯವಾದ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆ, ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ 2 ಬರ್ತದೆ, ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂತೇಳಿ. ಫ್ಯೂಷನ್ ಅಂತಂದ್ರೆ ಅಣುಗಳ ಒಂದಕ್ಕೊಂದು ಸಂಯೋಜನೆ ಹೊಂದೋದು, ಫಿಷನ್ ಅಂತಂದ್ರೆ ಅವು ಸ್ಫೋಟ ಆಗೋದು. ಈ 2 ಪ್ರಕ್ರಿಯೆಗಳು ನಡಿಬೇಕಾಗಿತ್ತಪ್ಪ ಅಂದ್ರೆ ಕಬ್ಬಿಣದ ಸಂಯೋಜನೆಯಿಂದಲೇ ನಡೀತದೆ. ಹೀಗೆ ಆ ನಕ್ಷತ್ರಗಳ ಗುರುತ್ವಾಕರ್ಷಣೆ ಪ್ರಮಾಣ ಕಡಿಮೆ ಆಯ್ತಪ್ಪ ಅಂದ್ರೆ ಅದರ ಔಟರ್ ಬಾಡಿ ಲೇಯರ್ ಇರೋದಲ್ಲ ಅದು ಸ್ಫೋಟ ಆಗಿ ಹೊಂತೈತಿ. ಆ ಸ್ಫೋಟ ಭಾರಿ ಸಂಭವಿಸಿದಾಗ ಏನಾಗ್ತದಪ್ಪ ಅಂದ್ರೆ ಸೂಪರ್ನೋವಾ ಅಂತ ಕರೀತಾರೆ. ಅದಕ್ಕೆ ಸೂಪರ್ನೋವಾ ಆದಮೇಲೆ ಉಷ್ಣತೆ ಮತ್ತು ಒತ್ತಡ ಹೆಚ್ಚಾದಕ್ಕೆ ಅವಾಗ ಕಬ್ಬಿಣ ಭಾರವಾದಂಥ ಮೂಲಧಾತುಗಳು ನಿರ್ಮಾಣ ಆಗ್ತಾವೆ ಅಂತ ಹೇಳ್ತಾರೆ. ಇನ್ನೂ ಮುಂದುವರೆದು ಕಬ್ಬಿಣಕ್ಕಿಂತಲೂ ಭಾರವಾಗಿರುವಂಥ ಮೂಲಧಾತುಗಳು ಯಾವುವು ಅಂತಂದ್ರೆ ಚಿನ್ನ, ಗೋಲ್ಡ್, ಆಮೇಲೆ ಬೆಳ್ಳಿ, ಸಿಲ್ವರ್, ಪ್ಲಾಟಿನಮ್, ಯುರೇನಿಯಂ ಇಂತಹ ಭಾರ ಧಾತುಗಳು ಉಂಟಾಗ್ತಾವೆ ಯಾವಾಗ ಸೂಪರ್ನೋವಾ ಆದಾಗ. ಅಂದರೆ ವಿಚಾರ ಮಾಡ್ಬೋದು ನಾವೀಗ 2017 ವಿಜ್ಞಾನಿಗಳು 2 ನ್ಯೂಟ್ರಾನ್ ನಕ್ಷತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋದನ್ನು ಗುರುತಿಸ್ತಾರೆ ಅವರು. ಆ ಡಿಕ್ಕಿ ಹೊಡೆದಾಗ ಏನಾಯಿತು ಅಂದರೆ ಅಪಾರ ಪ್ರಮಾಣದ ಚಿನ್ನ ನಿರ್ಮಾಣ ಆಗಿ ಹೊರಹೊಮ್ಮಿತು. ಇವತ್ತೇನು ನೀವು ಕೊರಳೊಳಗೆ ಹಾಕೊಂಡಿರುವಂಥ ಉಂಗುರದೊಳಗೆ ರೂಪದೊಳಗೆ ಧರಿಸಿರುವಂಥ ಚಿನ್ನ ಈ 2 ನಕ್ಷತ್ರಗಳ ಡಿಕ್ಕಿಯಿಂದ ಸೂಪರ್ನೋವಾ ನಕ್ಷತ್ರಗಳ ಸ್ಫೋಟದಿಂದ ಉಂಟಾಗಿರುವಂಥ ಭಾರ ಧಾತು ಅದು. ಹೀಗೆ ಕೋಟ್ಯಾಂತರ ವರ್ಷಗಳಿಂದ ನಡೆದಿರೋಂಥ ಮಹಾಸ್ಫೋಟಗಳಿಂದ ಈ ಕಾರ್ಬನ್ನು, ಕಬ್ಬಿಣ, ಚಿನ್ನ, ಬೆಳ್ಳಿ, ಪ್ಲಾಟಿನಮ್, ಯುರೇನಿಯಂ ಇಂತಹ ಮೂಲಧಾತುಗಳು ಹುಟ್ಕೊಂಡವು. ಇವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವೆಲ್ಲವೂ ನಮ್ಮ ದೇಹದೊಳಗಡೆ ಸ್ವಲ್ಪ ಪ್ರಮಾಣದಾಗ ಅದಾವು.
ಇವುಗಳು ನಮ್ಮೊಳಗಡೆ ಯಾವ ರೀತಿ ಅದಾವು ಅಂತಂದರೆ, ಈಗ ನಮಗೆ ಸೂರ್ಯ ಮತ್ತು ಭೂಮಿಯ ನಿರ್ಮಾಣ ಆದ ಮೇಲೆ ನಮ್ಮ ರಕ್ತದಲ್ಲಿ ಕಬ್ಬಿಣದ ಐತಪ್ಪ ಅಂದ್ರೆ ಅದು ಯಾವುದೋ ನಕ್ಷತ್ರಗಳು ಹುಟ್ಟಿದಾಗ ಬಂದಿರುವಂಥ ಕಬ್ಬಿಣದ ಅಂಶಗಳು. ನಾವು ಸಾಮಾನ್ಯರಲ್ಲ. ನಮ್ಮ ದೇಹದೊಳಗಡೆ ಇರುವಂಥ ಕಬ್ಬಿಣ ಯಾವುದೋ ನಕ್ಷತ್ರ ನಿರ್ಮಾಣ ಆಗುವ ಹೊತ್ನ್ಯಾಗ ಸೂಪರ್ನೋವಾ ಆದಾಗ ಹೊರಗಡೆ ಬಂದಿರುವಂಥ ಕಬ್ಬಿಣದ ಅಂಶಗಳೇ ನಮ್ಮದೊಳಗಡೆ ಇದ್ದಾವೆ. ನಮ್ಮ ಎಲುಬಿನೊಳಗಡೆ ಇರುವಂಥ ಕ್ಯಾಲ್ಸಿಯಂ ಯಾವುದೋ ಒಂದು ನಕ್ಷತ್ರ, ಕೆಂಪು ದೈತ್ಯ ನಕ್ಷತ್ರಕ್ಕೂ ಸಾವು ಆಗುವ ಹೊತ್ನ್ಯಾಗ ಅದು ರೆಡ್ ಡ್ರಾಫ್ಟ್ ಮತ್ತು ವೈಟ್ ಡ್ರಾಫ್ಟ್ ಅಂತ ಬರ್ತದೆ. ಅಂದ್ರೆ ಅದು ಸಿಡ್ದು ಹೋಗ್ತದಲ್ಲ, ಆ ಸಿಡ್ದಾಗ ಉಂಟಾದಂಥ ಕ್ಯಾಲ್ಸಿಯಮ್ಮೇ ನಮ್ಮ ಇವತ್ತಿನ ಈ ಹಲ್ಲಿನೊಳಗಡೆ ಆಗಿರ್ಬೋದು, ನಮ್ಮ ಬೋನ್ಸ್ನೊಳಗಡೆ ಇರುವಂಥ ಕ್ಯಾಲ್ಸಿಯಂ ಯಾವುದೋ ಒಂದು ನಕ್ಷತ್ರದಿಂದ ಬಂದಿರುವಂಥದ್ದು. ಅದೇನು ಸಡನ್ನಾಗಿ ಇಲ್ಲೇ ಹುಟ್ಕೊಂಡಿರುವಂಥದ್ದು ಅಲ್ಲದು. ನಾವು ನಮ್ಮ ದೇಹದೊಳಗಿರುವಂಥ ಕ್ಯಾಲ್ಸಿಯಮ್ಮು ಅಲ್ಲಿಂದ ಬಂದಿರುವಂಥದ್ದು. ನಮ್ಮ DNA ಫಾಸ್ಫರಸ್ ಯಾವುದೋ ಒಂದು ಸೂಪರ್ನೋವಾ ಆದಾಗ ಹೊರಬಂದಂಥ ಫಾಸ್ಫರಸ್ ಅದು. ಆದ್ದರಿಂದ ನಾವು ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ನಾವು ನಕ್ಷತ್ರದ ಧೂಳಿನಿಂದ ನಿರ್ಮಿತವಾಗಿದ್ದೇವೆ. ವಿ ಆರ್ ಮೇಡ್ ಆಫ್ ಫಾರ್ಮ್ ಸ್ಟಾರ್ ಸ್ಟಫ್ ಅಂತ ಕರೀತಾರೆ ಅದಕ್ಕೆ. ನಾವು ಏನಿದೀವಲ್ಲ, ನಮ್ಮ ದೇಹ ಏನದಲ್ಲ, ಇದು ನಕ್ಷತ್ರದ ಧೂಳಿನಿಂದ ಉಂಟಾಗಿರುವಂಥದ್ದು. ಹಾಗಾಗಿ ನಮ್ಮೊಳಗಡೆ ಇರುವಂತಹ ಪ್ರತಿ ಕಣಗಳು ಸಹ ಸಾಯುವುದಿಲ್ಲ. ಪ್ರತಿಯೊಂದು ಜೀವಕೋಶದಲ್ಲಿ ಸುಮಾರು ಅಂದಾಜು 3 ಬಿಲಿಯನ್ DNA ಬೇಸ್ ಫೇರ್ ಇರ್ತದೆ ಅಂತ ಹೇಳ್ತಾರೆ. ಬೇಸ್ ಫೇರ್ ಅಂದರೆ DNAದ್ದು ಒಂದು ಲ್ಯಾಡರ್ ರೂಪದಲ್ಲಿ ಇರುವಂಥ ಒಂದು ಸ್ಟ್ರಕ್ಚರ್ ಅದು. ಈ DNA ಅದು ನೇರವಾಗಿ ಅಂದರೆ ಲ್ಯಾಡರ್ನ ಬಿಚ್ಚಿಬಿಟ್ಟೇವಂದ್ರೆ ಆ DNA ಸ್ಟ್ರಕ್ಚರ್ ಆಗಿರ್ತದಪ್ಪ ಅಂದ್ರೆ ಲ್ಯಾಡರ್ ಶೇಪ್ನಾಗ ಒಂದಕ್ಕೊಂದು ಎರಡು ಹಿಂಗೆ ಸುತ್ತಕೊಂಡಿರ್ತಾವೆ. ಈ ಸುತ್ತಕೊಂಡಿರುವಂಥದ್ದನ್ನು ನಾವು ಬಿಚ್ಚಿ ನೇರವಾಗಿ ಒಂದಕ್ಕೊಂದು ನಿರ್ಮಿಸಿದರೆ, ಬಿಚ್ಚಿದ್ರೆ ಒಂದು DNA ಸುಮಾರು 2 ಮೀಟರ್ ಉದ್ದಿರ್ತೈತೆ. ನಮ್ಮ ದೇಹದೊಳಗೆ ಎಷ್ಟು ಅದಾವು? 3 ಬಿಲಿಯನ್ DNAಗಳದಾವು. ಈ 3 ಬಿಲಿಯನ್ DNA ಬಿಚ್ಚಿದರೆ ಒಂದು DNA 2 ಮೀಟರ್ದಂಗೆ ಎಲ್ಲ ಜೋಡಿಸಿದ್ರೆ 3 ಬಿಲಿಯನ್ DNAಗಳು ಎಷ್ಟು ಉದ್ದ ಆಗ್ತಾವೆ ಅಂತಂದರೆ, ಭೂಮಿಯಿಂದ ಸೂರ್ಯನಿಗೆ ಎಷ್ಟು ಡಿಸ್ಟೆನ್ಸ್ ಐತಿ ಅಷ್ಟು ಡಿಸ್ಟೆನ್ಸನ್ನು ಸುಮಾರು 600 ಸಲ ಅವೆರಡು ಡಿಸ್ಟೆನ್ಸ್ ಕವರ್ ಮಾಡ್ಬೋದಂತ. ಅಷ್ಟು ಪ್ರಮಾಣದ DNAಗಳನ್ನು ನಾವು ದೇಹದೊಳಗೆ ಹೊಂದಿದ್ದೀವಿ. ಭಾಳ ಅದ್ಭುತವಾಗಿರುವಂಥ ದೇಹ ನಮ್ಮದು. ಇಂತಹ DNA ಮೂಲಕವಾಗಿಯೇ ನಮ್ಮ ಜನ್ರೇಷನ್ಸ್ ಟು ಜನ್ರೇಷನ್ಸು ಕೆಲವೊಂದು ಕೋಡಿಂಗ್ಗಳು ಬರ್ತಾವೆ. ಈ ಪ್ರಮಾಣದೊಳಗೆ ನಮ್ಮ ದೇಹದೊಳಗೆ ಪರಮಾಣುಗಳು ಅದಾವೆ ಅಂತಂದರೆ ಅಚ್ಚರಿ ಆಗ್ತದೆ ನಮಗೆ. ನಮ್ಮ ದೇಹವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಬರೀ ದೇಹ ನಾಶವಂತು, ಸಾವು ಬಂದ ತಕ್ಷಣ ದೇಹ ಅಳೆದು ಹೋಗ್ತೈತೆ ಅಂತ ಹೇಳ್ತೀವಿ. ಅಳೆದು ಹೋಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಹದೊಳಗೆ ಏನಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ಲ. ನಮ್ಮ ದೇಹ ಈ ಪ್ರಮಾಣದೊಳಗೆ DNA ಆಗಿರ್ಬೋದು, ATP ಆಗಿರ್ಬೋದು, ಮೈಕ್ರೋಕಾಂಡ್ರಿಯಾ ಆಗಿರ್ಬೋದು, ಕೆಲವೊಂದಿಷ್ಟು ಎಲಿಮೆಂಟ್ಸ್ಗಳು ಹೇಳಿದ್ದೀವಲ್ಲ, ಕಾರ್ಬನ್ನು, ಸೋಡಿಯಮ್ಮು, ಐರನ್ನು, ಸಿಲ್ವರು, ಗೋಲ್ಡು, ಪೊಟ್ಯಾಷಿಯಮ್ಮು, ಯುರೇನಿಯಮ್ಮು, ಇವು ಯಾವ ಪ್ರಮಾಣದಾಗಿದ್ದಾವೆ ಅಂತಂದರೆ ಇದರೊಳಗೆ ಒಂದು ಅಂಶ ಕೊರತೆ ಆದರೂ ನಮಗೆ ಆರೋಗ್ಯದಿಂದ ವ್ಯತ್ಯಯ ಆಗ್ತಾ ಇರ್ತದೆ. ಹಾಗಾಗಿ ನಮ್ಮ ಒಂದು ಅಧ್ಯಯನ ಪ್ರಕಾರ ಸುಮಾರು 98% ಪ್ರಮಾಣಗಳು ಪ್ರತಿ ವರ್ಷ ಹೊಸದಾಗಿ ಹುಟ್ಕೋತಾವಂತ ನಮ್ಮ ದೇಹದೊಳಗೆ. ಏನು 7 ಆಕ್ಟಾಲಿನ್ ಪ್ರಮಾಣಗಳು ಅದಾವಲ್ಲ, ಅದರಾಗ 98% ಪ್ರಮಾಣಗಳು ಪ್ರತಿ ವರ್ಷ ಹೊಸವಾದ ನಮ್ಮ ದೇಹದೊಳಗಡೆ ಹುಟ್ಕೊಳ್ತಾವೆ. ಒಂದು ಎಕ್ಸಾಂಪಲ್ ತೊಗೊಳೋದಾದ್ರೆ, ನಮ್ಮ ದೇಹದ ನೀರು, ನಾವು ಸೇವಿಸಿರುವಂಥ ನೀರು 2 ವಾರಕ್ಕೊಮ್ಮೆ ಚೇಂಜ್ ಆಗ್ತೈತಂತ. ಅಂದ್ರೆ ಆ ನೀರನ್ನು ರೀಸೈಕ್ಲಿಂಗ್ ಮಾಡ್ತೈತೆ ಅಥವಾ ಬಾಡಿಯಿಂದ ಹೊರಗೆ ಹಾಕಿ ಮತ್ತೊಂದು ಪ್ರಮಾಣದ ನೀರನ್ನು ತೊಗೊಳ್ತೈತೆ. ಹೊಟ್ಟೆ ಒಳಪದ್ರದಾಗ ಲೇಯರ್, ಅದು ಏನು ಎಬ್ಡಾಮಿನ್ ಅಂತ ಕರಿತೀವಲ್ಲ, ಅದ್ರ ಒಳಗಿಂದ ಲೇಯರ್ ಪ್ರತಿ 5 ದಿನಕ್ಕೊಮ್ಮೆ ಹೊಸದು ಬರ್ತೈತೆ. ಹಳೆದು ಡಿಕೆ ಆಗಿ ಹೋಗ್ತದೆ, ಹೊಸದು ಕ್ರಿಯೇಟ್ ಆಗ್ತೈತೆ. ಹಾಗೆಯೇ ಟೇಸ್ಟ್ ಬರ್ಡ್ಸ್ ಅಂತ ಕರೀತಾರೆ, ಅಂದರೆ ರುಚಿ ಮಗ್ಗುಗಳು ಅಂತ ಕರಿತೀವಿ. ಅವು 10 ದಿನಕ್ಕೊಮ್ಮೆ ಚೇಂಜ್ ಆಗ್ತಾವಂತ ನಾಲ್ಗೆ ಮೇಲೆ. ಹಾಗೆ ಕೆಂಪು ರಕ್ತ ಕಣಗಳು 4 ತಿಂಗಳು ಬದುಕ್ತಾವಂತ. ಒಂದು ಕೆಂಪು ರಕ್ತ ಕಣಗಳದ ಆಯುಷ್ಯ 4 ತಿಂಗಳು. 4 ತಿಂಗಳಾದಮೇಲೆ ಮತ್ತೆ ಹೊಸ ಕೆಂಪು ರಕ್ತ ಕಣಗಳು ಹುಟ್ಕೋತಾವೆ, ಹಳೆವೆಲ್ಲ ಡಿಕೆ ಆಗಿ ಹೋಗ್ತಾವೆ. ಚರ್ಮದ ಜೀವಕೋಶಗಳು, ನಮ್ಮೇನು ಬಾಡಿ ಮೇಲೆ ಇರುವಂಥ ಚರ್ಮದ ಮೇಲೆ ಇರುವಂಥದ್ದು 2-3 ವಾರಕ್ಕೊಮ್ಮೆ ಅದು ಚೇಂಜ್ ಆಗ್ತಾನೆ ಇರ್ತೈತಿ. ಏನಂದ್ರೆ ನಮ್ಮ ಬಾಡಿ ಇವತ್ತೈತಪ್ಪ ಅಂದ್ರೆ ನಾವು ಸೇಫ್ ಅಷ್ಟೇ ಇದೆ,
ಬಟ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್, ಎಲ್ಲವೂ ಚೇಂಜ್ ಆಗ್ತಿರ್ತೈತಿ, ಬಟ್ ಶೇಪ್ ಅಷ್ಟೇ ಉಳಿತಿರ್ತೈತಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಎಷ್ಟು ಜೀವಕೋಶಗಳು ಪ್ರತಿನಿತ್ಯ ಚೇಂಜ್ ಆಗ್ತಿರ್ತೈತಿ, ಪ್ರತಿ ಕ್ಷಣವೂ ಚೇಂಜ್ ಆಗ್ತಿರ್ತೈತಿ. ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಬಾಡಿ ಜಂಗಮ ರೂಪ, ಅದನ್ನೇ ಹೇಳಿರೋದಲ್ಲ ಬಸವಣ್ಣವರು, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಅಂದರೆ ನಾವು ಜೀವಂತ ಅದೀವಿ ಅಂತಂದ್ರೆ ಅದು ಜಂಗಮ ಸ್ವರೂಪ. ಈ ಜೀವಂತ ಅದೀವಿ ಅಂತಂದ್ರೆ ಪ್ರತಿ ಕ್ಷಣ ನಮ್ಮ ಬಾಡಿ ಏನಾದ ಚೇಂಜ್ ಆಗ್ತೈತಿ ಅಂತಲೇ ಅರ್ಥ. ಚೇಂಜ್ ಆಗದೆ ಉಳಿತಪ್ಪ ಅಂತಂದ್ರೆ ನಮ್ಮ ಬಾಡಿಯಿಂದ ಎಲ್ಲ ಅಣುಗಳು ಬಿಟ್ಟು ಹೋಗ್ತಾವೆ. ದಟ್ ಈಸ್ ಕಾಲ್ಡ್ ಡೆತ್. ಅದನ್ನೇ ಮರಣ ಅಂತ ಕರೆಯೋದು. ಹೀಗೆ ನಮ್ಮ ಯಕೃತ್ತು ಲಿವರು ಸುಮಾರು 1 ರಿಂದ 2 ವರ್ಷ ತನ್ನಷ್ಟು ತಾನೇ ಅದನ್ನು ರೀಜನ್ರೇಟ್ ಮಾಡ್ಕೋತೈತಿ. ಹೀಗೆ ನಮ್ಮ ಬಾಡಿ ಅಂತಂದರೆ ಅದು ಸ್ಟೇಬಲ್ ಅಲ್ಲ, ಅದನ್ನು ಹೇಳಿದ್ವಲ್ಲ ಆಗಲೇ, ಅದು ಒಂದು ರೀತಿಯಾದಂತಹ ಫ್ಲೋ, ಅದು ಜೀವನದ ಹರಿಯುವಿಕೆ ನಮ್ಮ ದೇಹ ಅಂತಂದು. ಜೀವಕೋಶಗಳು ಜೀವನ ಪೂರ್ತಿ ಕೆಲವೊಂದಿಷ್ಟು ಇರ್ತವೆ, ಎಲ್ಲವೂ ಚೇಂಜ್ ಆಗ್ತಾವೆ ಅಂತ ಹೇಳ್ಕೊಂಡ್ರೆ ಕೆಲವೊಂದಿಷ್ಟು ಚೇಂಜ್ ಆಗೋಲ್ಲ. ನಾವು ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಚೇಂಜ್ ಆಗಲಾರ್ದೇ ನಮ್ಮ ಜೊತೆಗೆ ಇರುವಂಥ ಕೆಲವೊಂದಿಷ್ಟು ಜೀವಕೋಶಗಳು ಅದಾವೆ. ಅವು ಯಾವುವು ಅಂತಂದ್ರೆ ಮಿದುಳಿನೊಳಗಿರುವಂಥ ನರಕೋಶಗಳು, ನ್ಯೂರಾನ್ಸ್ ಅಂತ ಏನು ಕರಿತೀವಲ್ಲ, ಆ ನ್ಯೂರಾನ್ಸ್ ಚೇಂಜ್ ಆಗಲ್ಲ, ಅವು ನಮ್ಮ ಜೀವನ ಪೂರ್ತಿ ಉಳಿತದೆ. ಅದ್ರ ಜೊತೆಗೆ ಇನ್ನೊಂದು ಯಾವುದಂದ್ರೆ ಕಣ್ಣಿನೊಳಗಿರುವಂಥ ಲೆನ್ಸ್, ಏನು ರೆಟಿನಾ ಅಂತ ಏನು ಕರಿತೀವಲ್ಲ, ಈ ಕಣ್ಣಿನೊಳಗಿರುವಂಥ ಲೆನ್ಸ್ ಚೇಂಜ್ ಆಗಲ್ಲ. ಅದು ನಾವು ಎಂದು ಹುಟ್ಟಿನಿಂದ ಸಾಯುವವರೆಗೂ ಅದು ನಮ್ಮ ಜೊತೆಗೇ ಇರ್ತೈತಿ. ಅದಕ್ಕೋಸ್ಕರವಾಗಿಯೇ ವ್ಯಕ್ತಿಯ ಐಡೆಂಟಿಫಿಕೇಷನ್ ಮಾಡಬೇಕಾದಾಗ ನಾವು ಈಗ ಫೇಸ್ ಕ್ಯಾಪ್ಚರ್ ಮಾಡ್ಕೊಳ್ಳುವಂಥದ್ದು, ಫೇಸ್ ರಿಕಗ್ನೈಸೇಷನ್ ಮಾಡಬೇಕಾದಾಗ ಪ್ರಮುಖವಾಗಿ ನಾವು ಕಣ್ಣಿನ ರೆಟಿನಾ ಅಂತ ಹೋಗ್ತೀವಿ. ಅಂದರೆ ಹುಟ್ಟಿದಾಗ ಚಿಕ್ಕ ಮಗು ಇದ್ದಾಗ ಏನಿತ್ತು ರೆಟಿನಾ, ಅದು ಕಣ್ಣಿನ ಒಂದು ಲೆನ್ಸು, ಸಾಯುವವರೆಗೂ ಅದು ಹಾಗೆ ಇರ್ತೈತಿ. ಇದಕ್ಕಿಂತ ಪೂರ್ವದಲ್ಲಿ ಬಹುಶಃ ನಮ್ಮ ಬ್ರಿಟಿಷರ ಆಳ್ವತ್ನಾಗ ನಮಗೆ ನಾವು ಇವನೇ ವ್ಯಕ್ತಿ ಅಂತ ಗುರುತಿಸೋದಕ್ಕೆ ಹೆಬ್ಬಟ್ಟು ಬಳಸಿದ್ರು. ಹೆಬ್ಬಟ್ಟಿನಲ್ಲಿರುವಂಥ ಸಿಂಬಲ್ಸ್ಗಳು ಸಹ ಅವು ಚೇಂಜ್ ಆಗದೇ ಇರುವಂಥದ್ದು. ಹೀಗೆ ಹೃದಯದ ಕೆಲವು ಜೀವಕೋಶಗಳು ಸಹ ನಿಧಾನವಾಗುವವರೆಗೂ ಅವು ಏನಾಗೋಲ್ಲ, ಚೇಂಜ್ ಆಗದೇ ಇರುವಂಥ ರೂಪದೊಳಗೆ ಉಳಿತಾವೆ. ಹಲವಾರು ನಿಗೂಢಗಳನ್ನು ಹೊತ್ಕೊಂಡಿರುವಂಥ ಈ ದೇಹ ನಿಜವಾಗಿಯೂ ನಾವು ಅರ್ಥೈಸ್ಕೊಳ್ಳೋದೇ ಆಗೋದೇ ಅದು ಸಾವಿಗೆ ಈಡಾಗಿ ಹೋಗ್ತಾರೇನೋ. ಹಾಗಾಗಿ ನಮ್ಮ ದೇಹದ ಈ ಪರಮಾಣುಗಳು ನಿರಂತರವಾಗಿ ಬದಲಾಗ್ತಿದ್ರು ನಾವು ಯಾಕೆ ಚೇಂಜಾಗಿ ಕಾಣಿಸೋದಿಲ್ಲ, ಆ್ಯಸ್ ಇಟ್ ಈಸ್ ಇರ್ತೀವಲ್ಲ? ಅವ್ರು ಹೇಳ್ತಾರೆ, ಪರಮಾಣುಗಳು ನಾಶವಾಗುವುದಿಲ್ಲ, ಅದು ಕಳೆದು ಹೋಗುವುದು. ಆದರೆ ಏನು ಚೇಂಜ್ ಆಗ್ತೈತಿ ಅಂದರೆ, ಪರಮಾಣುಗಳು ಚೇಂಜ್ ಆಗೋದಿಲ್ಲ ಅಂದರೆ ಈ ಸೇಪ್ ಯಾಕೆ ಚೇಂಜ್ ಆಗೋದಿಲ್ಲ? ಅವ್ರು ಹೇಳ್ತಾರೆ, ಕಳೆದು ಹೋಗುವುದು ಯಾವುದು ಅಂದರೆ ಸಂಘಟನೆ, ಕ್ರಮ, ಜೀವನ ಕ್ರಿಯೆ. ಈ 3 ರೀತಿ ಒಳಗಡೆ ಪರಮಾಣುಗಳು ಚೇಂಜ್ ಆಗಿರ್ಬೋದು, ಬಟ್ ಅವುಗಳ ಆರ್ಗನೈಸೇಷನ್ ಚೇಂಜ್ ಆಗಿಲ್ಲ, ಅವುಗಳ ಪ್ಯಾಟರ್ನ್ ಚೇಂಜ್ ಆಗಿಲ್ಲ, ಅವುಗಳ ಪ್ರೊಸೆಸ್ ಚೇಂಜ್ ಆಗಿಲ್ಲ. ಇದು ಅರ್ಥ ಆಗದಿದ್ದರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನಿಲ್ಲಿ, ಭಾಳ ಸಿಂಪಲ್ಲಾಗಿ ಭಾಳ ಬ್ಯೂಟಿಫುಲ್ ಆಗಿರುವಂಥ ಉದಾಹರಣೆ. ಈ ನಾನು ಗೋಚರಿಸ್ತಾ ಇರೋಂಥ ವ್ಯಕ್ತಿ ಎಷ್ಟು ವರ್ಷದಿಂದ ಹೀಗೆ ಇದ್ದಾನೆ, ಇವನು ಯಾರೂ ಚೇಂಜ್ ಆಗಿಲ್ಲ ಅಂತಂದರೆ ಫಿಸಿಕಲ್ ಅಪಿಯರೆನ್ಸ್ ಚೇಂಜ್ ಆಗಿರ್ಬೋದು, ಬಟ್ ಅಣುಗಳು ಏನು ಚೇಂಜ್ ಆಗಿಲ್ಲ ಅಂತಂತೀವಲ್ಲ, ಆಕಾರ ಹಸದೇ ಇದ್ದುಕೊಂಡು ಬದಲಾವಣೆ ಆಗೈತೆ ಅಂತ ಹೇಳೋದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಉದಾಹರಣೆ, ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಈ ಸುಳಿ ಅಂತ ಬರ್ತೈತೆ, ಈ ವರ್ಲ್ ಫೂಲ್ ಅಂತ ಕರಿತೀವಿ. ಅಂದರೆ ಈ ಸಮುದ್ರದ ಮೇಲೆ ಒಂದು ರೀತಿ ಸುಳಿ ಎದ್ದಿರ್ತೈತಿ. ಆ ಸುಳಿ ಎದ್ದಿರುವಂಥ ಸುಳಿ ಆಕಾರ ನೋಡೋದಕ್ಕೆ ಒಂದೇ ರೀತಿ ಸುಳಿ ಕಾಣ್ತಿರ್ತೈತಿ, ಬಟ್ ಕಂಟಿನ್ಯೂಸ್ ಆಗಿ ಅದರೊಳಗಡೆ ಸಮುದ್ರದ ನೀರು ಬಂದು ಹೋಗ್ತಿರ್ತೈತಿ. ನೀರು ಹಿಂಗೆ ಏರ್ತಿರ್ತೈತಿ, ಆ ಆಕಾರದಾಗ ಉಳಿಸೋತಿರ್ತೈತಿ, ಅದು ಅಳ್ದು ಹೋಗ್ತಿರ್ತೈತಿ. ನೋಡೋದಕ್ಕೆ ಸುಳಿ ಮಾತ್ರ ಸೇಮ್ ಕಾಣ್ತೈತಿ, ಬಟ್ ಅದ್ರ ಒಳಗಿರುವಂಥ ನೀರು ಚೇಂಜ್ ಆಗ್ತಿರ್ತೈತಿ. ಹಾಗೆ ನಮ್ಮ ದೇಹದೊಳಗೆ ನೋಡೋದಕ್ಕೆ ಆಕಾರ ಸೇಮ್ ಇದ್ದರೂ ಸಹ ಪ್ರತಿ ಕ್ಷಣವೂ ಸಹ ಏನು ಮಾಡ್ತದಪ್ಪ ಅಂದ್ರೆ ನಮ್ಮಿಂದ ಪರಮಾಣುಗಳು ಚೇಂಜ್ ಆಗ್ತಾನೆ ಹೋಗ್ತಾವೆ, ಹೊಸವು ಹುಟ್ಕೋತಿರ್ತಾವೆ, ಹಳೆವು ಹೋಗ್ತಾ ಇರ್ತವೆ. ಹಿಂದೆ ಹೇಳಿದಂಥ ಉದಾಹರಣೆ ಇದಕ್ಕೆ ನಾವು ಬಳಸ್ಕೋಬೋದು. ಮೇಣಬತ್ತಿ ಉರಿತಾ ಇರ್ತೈತಿ, ನೋಡೋದಕ್ಕೆ ಉರಿ ಹಾಗೆ ಕಾಣ್ತಿರ್ತೈತಿ, ಆದ್ರೆ ಪ್ರತಿ ಕ್ಷಣವೂ ಆ ಉರಿ ಹಾಗೇ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಅದ್ರ ಒಳಗಡೆ ಉರಿದು ಹೊರಗೆ ಬರ್ತಾ ಇರುವಂಥ ಕಾರ್ಬನ್ ಅಣುಗಳು ನಮ್ಗೆ ಗೋಚರಿಸೋದಿಲ್ಲ. ಹಾಗೆ ನಾವು ನಿರಂತರವಾಗಿ ಪದಾರ್ಥ ಮತ್ತು ಶಕ್ತಿಯನ್ನು ಪರಿಸರದೊಂದಿಗೆ ವಿನಿಮಯ ಮಾಡ್ಕೊಳ್ತಾನೆ ಇರ್ತೀವಿ. ಉದಾಹರಣೆಗೆ ನಾವು ಬಿಟ್ಟಂಥ ಉಸಿರಾಗಿರ್ಬೋದು, ನಾವು ಸೇವಿಸುವಂಥ ಆಕ್ಸಿಜನ್ ಆಗಿರ್ಬೋದು, ನಾವು ಬದುಕಿರೋದಾಗ ಸೇವಿಸುವಂಥ ಆಹಾರ ಆಗಿರ್ಬೋದು, ನೀರು ಕುಡಿಯೋದಾಗಿರ್ಬೋದು, ಇವೆಲ್ಲವೂ ಸಹ ರೀಜನ್ರೇಟ್ ಆಗಿ
ಪರಿಸರ ಜೊತೆಗೆ ತ್ಯಾಜ್ಯ ರೂಪದಲ್ಲಿ ಹೊರಗೆ ಹಾಕ್ತಿರ್ತೈತಿ ಮತ್ತು ಒಳಗೆ ಬರ್ತಿರ್ತೈತಿ. ಹಾಗಾಗಿ ವಿಜ್ಞಾನಿಗಳು ಏನು ಹೇಳ್ತಾರಂದ್ರೆ, ನಾವು ನಿರಂತರವಾಗಿ ಪದಾರ್ಥ ಮತ್ತು ಶಕ್ತಿಯನ್ನು ಪರಿಸರದೊಂದಿಗೆ ವಿನಿಮಯ ಮಾಡ್ಕೊಳ್ತಾ ಇರ್ತೀವಿ. ನಾನು ಈ ಜಾಗದಾಗ ಈಗ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಇರುವ ಮಟ್ಟಿಗೆ ಬಿಟ್ಟು ಹೋಗಿರುವಂಥ ಕಣಗಳು ಇರ್ತಾವೆ. ಆ ಕಣಗಳು ಬೇರೆ ರೀತಿಯಾದ ರೂಪಾಂತರದೊಳಗೆ ಬೇರೆ ಒಂದು ವ್ಯಕ್ತಿಯೊಳಗಾಗಿರ್ಬೋದು, ಸಸ್ಯದೊಳಗಾಗ್ಬೋದು, ಸಮ್ಮಿಳಿತ ಆಗೇ ಆಗ್ತಾವೆ. ಹೀಗಾಗಿ ಒಂದು ಇಡೀ ವಿಶ್ವದ ಒಂದು ಪರಿಸ್ಥಿತಿಯನ್ನು ಅಧ್ಯಯನ ಮಾಡೋಕ್ಕೆ ಹೋದರೆ ಇದು ಏನಿದು, ನಾವು ಹುಟ್ತೀವಿ, ಸಾಯ್ತೀವಿ, ಇಲ್ಲಿ ನಮ್ಮ ಅಸ್ತಿತ್ವವನ್ನು ಬಿಟ್ಟು ಹೋಗ್ತೀವಿ, ಮತ್ತೊಂದು ರೂಪದಾಗ ತೊಗೊಂಡು ಹೋಗ್ತೀವಿ. ಈ ವ್ಯವಸ್ಥೆಗೆ ಏನದು, ಇದು ಮತ್ತೆ ಹೊಳ್ಳಿ ಬರೋದಿಲ್ಲನು, ಬರೋಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ನಾನು ಹುಟ್ಟಿ ಬಂದಂದರೆ ಇದೇ ದೇಹದೊಳಗೆ, ಇದೇ ರೂಪದೊಳಗೆ, ಇದೇ ಹೆಸರಿನೊಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದು ರಿವರ್ಸ್ ಪ್ರೊಸೆಸ್ ಇಲ್ಲ, ಇಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ ಅದ. ಉದಾಹರಣೆಗೆ ಹೇಳಬೇಕಂದ್ರೆ, ಇಲ್ಲಿ ಒಂದು ಚಹಾ ಇಲ್ಲಿ ಬಿಸಿಯಾಗಿ ಇಟ್ಟಿರ್ತೀವಿ, ಅದು ತಣ್ಣಗಾಗ್ತದೆ. ಚಹಾ ಬಿಸಿ ಇದ್ದಿದ್ದು ತಣ್ಣಗಾಯಿತು, ಈ ಪ್ರೊಸೆಸ್ನೊಳಗೆ ಮತ್ತೆ ತಣ್ಣಗಿದ್ದು ತಾನೇ ಬಿಸಿ ಆಗಲ್ಲ, ಅದಕ್ಕೆ ನಾವು ಮತ್ತೆ ಕಾಯಿಸಬೇಕಾಗ್ತದೆ. ಅದು ತಾನೇ ತಣ್ಣಗಾಗುವಂಥ ಪ್ರೊಸೆಸ್ ಐತಿ, ತಣ್ಣಗಾಗಿದ್ದು ತಾನೇ ಬಿಸಿ ಆಗೋ ಪ್ರೊಸೆಸ್ ಇಲ್ಲ. ಇದು ಅರ್ಥ ಆಗಲಿಲ್ಲಪ್ಪ ಅಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ನೀರಿನ ಟಬ್ಬಿನೊಳಗಡೆ ಒಂದೆರಡು ಇಂಕ್ ಡ್ರಾಪ್ಸ್ ಹಾಕ್ತೀವಿ ನಾವು. ಇಂಕ್ ಡ್ರಾಪ್ಸ್ ಹಾಕಿದ ಮೇಲೆ ಆ ಇಂಕ್ ಡ್ರಾಪ್ಸ್ ನೀರಾಗ ಬಿದ್ದ ಮೇಲೆ ಅದು ಡೈಲ್ಯೂಟ್ ಹಾಕ್ಕೊಂತ ಹೋಗಿಬಿಡ್ತೈತಿ. ಆ ಡೈಲ್ಯೂಟ್ ಆಗೋದು ಅದು ಯೂನಿವರ್ಸಲ್ ಪ್ರೊಸೆಸ್ ಅದು. ಆದರೆ ರಿವರ್ಸ್ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗಲ್ಲ. ಆ ನೀರೊಳಗೆ ಕರಗಿರುವಂಥ ನೀಲಿಯ ಬಣ್ಣ ಮತ್ತೆ ನೀಲಿ ಡ್ರಾಪ್ಸ್ ಆಗಿ ಹೊರಗೆ ಬರೋದಲ್ಲ. ಇದನ್ನು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ಸರ್ತಿ ನಾವು ಜನ್ಮ ತಾಳಿದ ಮೇಲೆ, ಈ ದೇಹವನ್ನು ಧರಿಸಿದ ಮೇಲೆ, ಈ ದೇಹ, ಈ ಪಂಚಮಹಾಭೂತಗಳಿಂದ ಆಗಿರುವಂಥ ಈ ದೇಹ ಕಾಲಾನುಕ್ರಮದೊಳಗೆ ಜೀವನ ಪ್ರಕ್ರಿಯೆಯೊಳಗಡೆ ಶಕ್ತಿಯ ಉತ್ಪಾದನೆ ನಿಂತ ಮೇಲೆ ಅಳಿದು ಹೋಯಿತು ಅಂದರೆ, ಮತ್ತೆ ಹೇಗೆ ತಣ್ಣಗಾದಂತಹ ಚಹಾ ಬಿಸಿ ಆಗೋದಿಲ್ವೋ, ನೀರಿನೊಳಗಡೆ ಬೆರೆತು ಹೋದಂತಹ ಆ ಶಾಯಿಯ ಬಣ್ಣ ಮತ್ತೆ ನೀಲಿಯಾಗಿ ಹೊರಗೆ ಬರೋದಿಲ್ವೋ, ಹಾಗೆ ನಮ್ಮ ದೇಹವು ಸಹ ಅಳಿದು ಹೋದ ಮೇಲೆ ಪುನಃ ಇದೇ ದೇಹವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಹದಲ್ಲಿರುವಂತಹ ಎಲ್ಲ ಅಣುಗಳು ಈ ವಿಶ್ವದೊಳಗಡೆ ಬೇರೆ ರೂಪದೊಳಗಡೆ, ಬೇರೆ ರೀತಿಯಲ್ಲಿ, ಬೇರೆ ಕಡೆ ಅಸ್ತಿತ್ವದಲ್ಲಿ ಇರ್ತಾವೆ. ಇದು ಸತ್ಯ. ಒಟ್ಟಾರೆಯಾಗಿ ನಾನು ಹೇಳ್ತಾ ಹೋಗುವಂಥ ವಿಷಯ ಏನು ಅಂದರೆ, ಮರಣದ ನಂತರ ಪರಮಾಣುಗಳು ನಾಶವಾಗುವುದಿಲ್ಲ, ಶಕ್ತಿಯೂ ನಾಶವಾಗುವುದಿಲ್ಲ. ನಮ್ಮ ದೇಹದ ಎಲ್ಲ ಮೂಲ ಧಾತುಗಳು ನಕ್ಷತ್ರಗಳಿಂದ ನಿರ್ಮಾಣ ಆಗಿರುವಂಥದ್ದು, ನಕ್ಷತ್ರಗಳಿಂದ ಬಂದಿರುವಂಥದ್ದು. ಅಂತಿಮವಾಗಿ ನಾವು ನಕ್ಷತ್ರದ ಧೂಳಿನಿಂದ ನಿರ್ಮಿತವಾಗಿರುವ ಜೀವಿಗಳು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ನಾವು ಅನ್ನುವಂಥ ಈ ವ್ಯಕ್ತಿ ಧರಿಸಿರುವಂಥ ದೇಹ ಈ ಪ್ರಪಂಚದೊಳಗೆ, ಈ ವಿಶ್ವದೊಳಗಡೆ ಯಾವ್ಯಾವುದೋ ಮೂಲಗಳಿಂದ ಸಂಗ್ರಹಿತ ತೋರಿಕೆಯ ರೂಪ ಮಾತ್ರ. ಇದರ ಆಚೆ ಇರುವಂಥ ಸತ್ಯ ಏನದಲ್ಲ, ಇಲ್ಲಿ ಪಡೆದಿರುವಂಥದ್ದು. ಅದಕ್ಕೆ ನಾವು ಒಂದು ಕಡೆ ಭಗವದ್ಗೀತೆ ಒಳಗಡೆ ಹೇಳ್ತಿದ್ರು, ನೀನೇನಾದರೂ ಕಳ್ಕೊಂಡಿದ್ರೆ ಅದನ್ನು ಇಲ್ಲಿಂದನೇ ಪಡ್ಕೊಂಡಿದ್ದಿ, ನೀನೇನಾದರೂ ಪಡೆದಿದ್ದರೆ ಅದು ಇಲ್ಲಿಂದ ಪಡೆದಿದ್ದೆ, ನೀನಾದರೂ ಕಳೆದಿದ್ರೆ ಇಲ್ಲೇ ಕಳ್ಕೊಂಡಿರ್ತೀಯ, ಅದು ರೋಧಿಸಲು ನೀನು ಯಾರು ಅಂತೇನೆ ಆ ಗೀತೆದ ಸಾರು ಏನು ಹೇಳ್ತದಲ್ಲ, ಅದನ್ನೇ ಇವತ್ತು ವಿಜ್ಞಾನ ಹೇಳ್ತದೆ. ನಿನ್ನೊಳಗಡೆ ಇರುವಂತಹ 7 ಆಕ್ಟಾಲಿನ್ ಪರಮಾಣುಗಳು ನೀ ಹೋದರೂ ಸಹ ಅವು ಇಲ್ಲೇ ಇರ್ತಾವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಮ್ಮ ದೇಹದ ಬಗ್ಗೆ, ನಮ್ಮ ದೇಹ ಉಂಟಾಗಿರುವಂತಹ ಹಿನ್ನೆಲೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ. ಇದನ್ನು ಅರಿತುಕೊಂಡಂಥ ನಾವುಗಳೆಲ್ಲ ಒಂದು ರೀತಿಯಾದಂಥ ನಿಶ್ಚಿಂತ ಜೀವನವನ್ನು ಮಾಡಬೇಕು. ಅದೇನೆಂದರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನು ಅರಿಯರು, ಸಾವೆಂಬುದು ಸಯವಲ್ಲ ಅಂತೇನು ಬಸವಣ್ಣವ್ರು ಹೇಳ್ತಾರಲ್ಲ. ಸಯವಲ್ಲ ಅನ್ನೋ ಶಬ್ದ ಅರ್ಥ ನೋಡ್ರಿ. ಸಯ ಅಂತಂದ್ರೆ ಅದು ಸ್ಟೇಬಲ್ ಅಲ್ಲ, ಇವತ್ತಿಗೆ ಇಲ್ಲಿಗೆ ನಿಂತು ಅನ್ನುವಂಥದ್ದಲ್ಲ, ಅದು ಮತ್ತೆ ಯಾವುದೇ ರೂಪದೊಳಗೆ ನಾವು ಬರ್ತೀವಿ ಅನ್ನುವಂಥ
ಆಶೆಯನ್ನು ಹೊತ್ತಿರುವಂಥ ಬಸವಣ್ಣವರ ವಚನವನ್ನು ನಾವು ಅನುಸರಿಸ್ತಾ ಅನುಕರಣೆ ಮಾಡ್ತಾ ಅದನ್ನು ನೆನೆಸುತ್ತಾ ಬದುಕಿರುವವರೆಗೂ ಸಹ ನಾವು ನಿಶ್ಚಿಂತೆಯಿಂದ ನಮ್ಮ ಅಸ್ತಿತ್ವದ ಉದ್ದೇಶವನ್ನು ಪೂರೈಸುವ ನಿಟ್ಟಿನೊಳಗೆ ನಾವು ಕಾರ್ಯತತ್ಪರರಾಗೋಣ ಅಂತ ತಿಳಿಸ್ತಾ ಇಲ್ಲಿವರೆಗೆ ಶಾಂತ ಚಿತ್ತತೆಯಿಂದ ಆಲಿಸಿರುವಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ವಿಚಾರಗಳಿಗೆ ವಂದನೆ ಹೇಳ್ತೇನೆ. ಸರ್ವರಿಗೂ ಶರಣಾರ್ಥಿಗಳು.